ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಇವತ್ತು ಏನು ನೋಡಿಸ್ತೀನಿ ನೋಡಿ. ತುಂಬ ದಿನದಿಂದ ಕಾಯ್ತಾಯಿದ್ರಿ ಬಿಳಿ ನೇರಳೆ ಹಣ್ಣಾದಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದ್ರೆ ಹಂಗೆ ವಿಡಿಯೋ ಚೆನ್ನಾಗಿದೆ ಅಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇವಾಗ ನೋಡಿಸ್ತೀನಿ ಯಾವ ಥರ ಕಾಯಿದ್ವು ಅಂತ ನೋಡಿ. ಇಷ್ಟೊಂದು ಕಾಯಿದ್ವು ಒಂದು ಗಿಡದಲ್ಲಿ. ಈ ಸರಿನೇ ಇಷ್ಟೊಂದು ಬಿಟ್ಟಿತ್ತು. ಇದು ಬಿಳಿ ನೇರಳೆ. ಇದು ಹಣ್ಣಾದಾಗ ಒಂಥರ ಪಿಂಕ್ ಇರುತ್ತೆ. ಬಿಳಿ ನೇರಳೆ ಅಂದರೆ ಬೀಜ ಮಾತ್ರ ಬಿಳಿ ಇರುತ್ತೆ, ಹಣ್ಣು ಪಿಂಕ್ ಕಲರ್ ಆಗಿತ್ತು. ಅದನ್ನು ಅವರು ಕಿತ್ಕೊಂಬಂದಿದ್ರು. ನಾನು ಹೇಳಿದ್ನಲ್ಲ ಮೊದಲೇ ಗಾರ್ಡನ್ಗೆ ಹೋಗ್ತಿರ್ಲಿಲ್ಲ, ಅವರೇ ಕಿತ್ಕೊಂಬಂದಿದ್ರು. ಅವರೆಲ್ಲ ತಿಂದುಬಿಟ್ಟು ಒಂದು 5 ಹಣ್ಣೇನೋ ನನಗೆ ತಂದು ಕೊಟ್ಟರು. ಅದರಲ್ಲಿ 2 ನನ್ನ ಮಗಳಿಗೊಂದು ಅವ್ರಿಗೊಂದು ಕೊಟ್ಟು ನಾನು ಇನ್ನು 3 ಕೈಯಲ್ಲಿ ಹಿಡ್ಕೊಂಡಿದ್ದೆ. ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಹಾಗೆ ನಿಮ್ಮ ನೆನಪಾಗಿ ವಿಡಿಯೋ ಮಾಡಿದೆ ಹಣ್ಣಾದಾಗ ಯಾವ ಥರ ಇರುತ್ತೆ ಅಂತ. ಇದು ಆಲ್ರೆಡಿ ಶಾರ್ಟಲ್ಲಿ ಹಾಕಿದ್ದೀನಿ, ನೋಡದೇ ಇರೋರು ನೋಡ್ತಾರೆ ಅಂತ ಮತ್ತೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಣ್ಣಾದಾಗ ಈ ಥರ ಇರುತ್ತೆ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಆಪಲ್ ತಿಂದಂಗೆ ಆಗುತ್ತೆ ಟೇಸ್ಟು. ನನ್ನ ಮಗ ಅಂತೂ ಎಲ್ಲರೂ ತುಂಬ ಮೆಚ್ಕೊಂಡ್ರು. ಆಮೇಲೆ ಇದರಲ್ಲಿ ಆಗಲೇ ಉದುರೋಗ್ಬಿಟ್ಟಿತ್ತು ಒಂಥರ ಎಲ್ಲ ಹೋಗಿ. ಹತ್ರದಿಂದ ತೋರಿಸ್ತೀನಿ. ಚಿಕ್ಕದಾಗಿದೆಯಲ್ಲ ಅವು ಉದುರೋದು, ಚಿಕ್ಕದಾಗಿರೋವು. ದೊಡ್ಡವಲ್ಲ, ಸ್ವಲ್ಪ 2 ಮಾತ್ರ ಸರಿ ಹೋಯಿತು. ಅವತ್ತು ಅದಾದಮೇಲೆ ಸುಮಾರು ದಿನದ ಮೇಲೆ ಹೂವು ಅರಳಿತ್ತು. ಆ ಹೂವು ನೋಡಿಸ್ದೆ. ಅವತ್ತು ರಾಯಚೂರವ್ರು ಬಂದಿದ್ದರು, ಬೆಂಗಳೂರಿಗೆ ಬಂದಿದ್ರಂತೆ ಸುಮಾ. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಆವಾಗ ನಾನು ಗಾರ್ಡನ್ಗೆ ಹೋದಾಗ ಅವತ್ತು ಹೂವು ಇದರಲ್ಲಿ ಮೊಗ್ಗಿತ್ತು. ಅವರು ಹಂಗೆ ವಿಡಿಯೋ ಮಾಡಿ ಹಾಕಿ ಅರಳಿದರೆ ಅಂದರು. ನಾನು ತೆಗೆದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರಿಗೆ ಕಳಿಸ್ದೆ. ಅವರು ಸುಮ್ಮನೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು. ನನಗೆ ಹುಷಾರಿಲ್ದಾಗೂ 1-2 ಸರಿ ಬಂದಿದ್ರಂತೆ. ಬೆಂಗಳೂರಲ್ಲಿ ಕೆಲಸ ಇತ್ತು ಅಂತ ಬರೋಕ್ಕಾಗಿಲ್ಲ, ಇವಾಗ ಮಾತಾಡಿಸ್ದಂಗೆ ಆಯಿತು ಅಂತ ಬಂದಿದ್ದರು. ಆಮೇಲೆ ಕತ್ತಲಲ್ಲಿ ಹಂಗೆ ವಿಡಿಯೋ ಮಾಡಿದೆ. ಹೂವು ಅದು ಅರಳಿದೆ ಅಂತ ನನ್ನ ಮೊಮ್ಮಗನ ಕಳ್ಸಿಕ್ಕಿ ನೋಡಿದೆ, ಅರಳಿತ್ತಲ್ಲ. ಹಂಗೆ ಹೋಗಿ ವಿಡಿಯೋ ಮಾಡಿದೆ. ಆವಾಗ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಅರಳಿದ್ವು ಅವತ್ತು. ಅವನ್ನು ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಹೋದಾಗ ಒಂದೇ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಆವಾಗ ನಮಗೆ ಏನೇನು ಕಣ್ಣಿಗೆ ಹೊಸ್ದಾಗಿ ಕಾಣುತ್ತೋ ಅದನ್ನೆಲ್ಲ ಮಾಡಿದ್ದೆ ನಾನು. ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಾದಮೇಲೆ ತಿರ್ಗಾ ಅದೇ ಹೇಳಿದ್ನಲ್ಲ, ಚಿಕ್ಕ ವಿಡಿಯೋನೇ ನಾನು ಜಾಯಿಂಟ್ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋ ಉದ್ದೇಶ ಇದ್ದಿದ್ದರೆ ಒಂದು ವಿಡಿಯೋದಲ್ಲೇ ಲಾಂಗಾಗಿ ಅವತ್ತಿಂದ ಅವತ್ತು ಹಾಕ್ತಾಯಿದ್ದೆ. ಅದು ಬಿಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ. ಇದನ್ನು ನನಗೆ ಖುಷಿಗಂತ ಮಾಡಿಟ್ಕೊಂಡಿರೋವು ನಿಮ್ಮ ಜೊತೆ ಇವಾಗ ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನಾನು ವಾಪಸ್ ಬಂದು ವಿಡಿಯೋಗಳು ಮಾಡ್ತಾಯಿದ್ದೀನಿ. ನಾನು ಲಾಂಗ್ ವಿಡಿಯೋ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ನೋಡಿ ವಿರಜಾಜಿ ತುಂಬ ಚೆನ್ನಾಗಿ ಅರಳುತ್ತೆ. ಆಗಲಿಕ್ಕಿಂತ ರಾತ್ರಿ ಹೊತ್ತು ಗ್ರೀನ್ ಕಲರಲ್ಲಿ ವೈಟ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಸುವಾಸನೆ. ಅಲ್ಲೆಲ್ಲ ಮಲ್ಲಿಗೆ ಹೂವಿನ ಸ್ಮೆಲ್ಲು ಇನ್ನೂ ಮಾಡಿ ಹತ್ತುತ್ತಿದ್ದಂಗೆ ಸ್ಮೆಲ್ ಬರ್ತಾ ಇರುತ್ತೆ. ಇದು ಉಡುಪಿ ಮಲ್ಲಿಗೆ. ಅದೂ ಅಷ್ಟೇ ನೋಡಿ, ಮಾಮೂಲಿ ತೋರಿಸೋದಕ್ಕೂ ನೈಟ್ ತೋರಿಸೋದಕ್ಕೂ ಇದಾಯಿತು. ಅದಾದಮೇಲೆ ಇನ್ನೊಂದು ದಿನ ಬದನೇಕಾಯಿ ಎಲ್ಲ ಕಿತ್ಕೊಂಬಂದಿದ್ರು ನಮ್ಮ ಮಳೆ. ಆಗಲೇ ನಾನು ಆಗಿಟ್ಟಿರೋ ಬದನೇಕಾಯಿ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಬದನೇಕಾಯಿ, ಚೋಳೆಕಾಯಿ, ಆಮೇಲೆ ನಿಂಬೆಹಣ್ಣು ಇತ್ತಂತೆ ಒಂದು, ಆಮೇಲೆ ಹೀರೆಕಾಯಿ ಈ ಥರ ತರಕಾರಿನೂ ಸ್ಟಾರ್ಟ್ ಆಗಿದ್ವು. ಅವರು ಕಿತ್ಕೊಂಬಂದಿದ್ದು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಸ್ವಲ್ಪ ಬಾರ್ಬರಸ್ ಚೆರಿ. ಇದು ಆಗಲೇ ಹೂವು ಗಿಡ ತುಂಬ ಹೂವು ಇದೆ. ಅದಾದಮೇಲೆ 1-2 ಸರಿ ಹಣ್ಣು ಕಿತ್ಕೊಂಬಂದಿದ್ರು. ಅವೆರಡು ಹಣ್ಣು ಕಿತ್ಕೊಂಬಂದಾಗ ಅದನ್ನು ಒಂಚೂರು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ತುಂಬ ಸ್ವೀಟ್ ಇರೋಲ್ಲ. ಇದರಲ್ಲಿ 2 ಥರ ಬರುತ್ತಂತೆ, ಒಂದು ಸ್ವೀಟು, ಒಂದು ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಇದು ಸ್ವಲ್ಪ ನಮ್ಮದು ಹುಳಿ ಇದೆ. ಆಮೇಲೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ತಿಂದಾಗ ಬಾಯಿ ಒಂಥರ ಫ್ರೆಶ್ ಅನಿಸುತ್ತೆ. ಈ ಥರ ಹಣ್ಣಾದಾಗ ಕಿತ್ಕೊಂಡು ತಿನ್ನಬೇಕು. ಹಸಿರು ಆಗಿರುತ್ತೆ ಚಿಕ್ಕದಾಗಿ. ಅದಾದಮೇಲೆ ಲೈಟಾಗಿ ಕೇಸರಿ ಕಲರ್ ಆಗಿ ಆಮೇಲೆ ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇನ್ನು ತಿರ್ಗಾ ಅವತ್ತಿನ ರಾತ್ರಿ ತಿರ್ಗಾ ಮಾರನೇ ದಿನ ಇವೆರಡು ಅರಳಿತ್ತಂತೆ, ಮೇಲ್ಗಡೆ ತೋರಿಸಿದ್ನಲ್ಲ. ಸುಮಾರು ದಿನದ ಮೇಲೆ ಈ ವಿಡಿಯೋ ಮಾಡಿರೋದು. ನಿಮಗೆ ಹಿಂದಿನ ವಿಡಿಯೋಕ್ಕಿಂತ ಜಾಸ್ತಿ ದಿನ ಬಿಟ್ಟು ವಿಡಿಯೋ ಮಾಡಿದಾಗ ಮೊಗ್ಗು ಇಷ್ಟು ದೊಡ್ಡವಾಗಿ ಹೂವು ಅರಳಿದ ಮೇಲೆ ಇದು ನನ್ನ ಮಗ ಮಾಡಿ ವಿಡಿಯೋ ಕಳಿಸಿದ್ದ ಅರಳಿದ್ದೀವು ಅಂತ. 3 ಒಟ್ಟಿಗೆ ಒಂದೇ ದಿನ ಅರಳಿದ್ದಾವೆ ಇದರಲ್ಲಿ. ಅದರಲ್ಲಿ ಒಂದೇ ಅರಳಿದೆ, ಇನ್ನೊಂದು ಬ್ಯಾಲೆನ್ಸ್ ಇದೆ. ಅವು ಅರಳಿದರೆ ಒಟ್ಟು 5 ಹಣ್ಣು. ಇದರಲ್ಲಿ 3, ಅದರಲ್ಲಿ 2 ಉಳ್ಕೊಂಡಂಗೆ ಆಯಿತು. ಇನ್ನು 5ರಲ್ಲಿ 5 ಉದುರೋದಂಗೆ ಆಯಿತು. ಈ ಥರ ನಮಗೆ ಬಂದಿರೋ ಮೊಗ್ಗೆಲ್ಲ ಹಣ್ಣಾಗಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ.